ಏನ್ ಸರ್ಸು ಏನೋ ಯೋಚನೆ ಮಾಡ್ತಿದ್ಯಲ್ಲ? ಏನಿಲ್ಲ ದೊಡ್ಡಯ್ಯ. ಚಿನ್ನಿ ವಿಷಯ ತಾನೇ, ಡಾಕ್ಟ್ರು ಔಷಧಿ ಕೊಡ್ತಾ ಇದಾರಲ್ಲ, ಎಲ್ಲ ಸರಿ ಹೋಗುತ್ತೆ ಬಿಡು. ರಾಹುಲ್ ಅವರು ಯಾರಿಗೂ ಒಂದ್ ಮಾತು ಹೇಳ್ದೆ ಇದ್ದಕ್ಕಿದ್ದ ಹಾಗೆ ಯಾಕೆ ಹೊರಡ್ತಿದ್ದಾರೆ? ದೊಡ್ಡಯ್ಯಂಗೂ ಹೇಳ್ದೆ ಹೊರಟ್ಬಿಡ್ತಾರ? ಹಾಗಾಗ್ಬಿಟ್ರೆ ದೊಡ್ಡಯ್ಯ ಮತ್ತೆ ಒಂಟಿ ಆಗ್ತಾರೆ. ಈ ಸಲ ಇವರನ್ನ ಕಾಪಾಡ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ. ಏನ್ ಮಾಡ್ಲಿ? ಸರಸು, ಈ ಟಾನಿಕ್ ನಿನ್ಗಮ್ಮ 3 ಹೊತ್ತು ತಗೋ. ಈ ಮಾತ್ರೆಗಳು ಚಿನ್ನಿಗೆ 3 ಹೊತ್ತು ಕೊಡು. ಹೋಗಿ ಬರ್ತೀನಮ್ಮ. ಕೇಳಿಸ್ಕೊಂಡ್ಯಾ? ಔಷಧಿ ಸರಿಯಾಗಿ ಕೊಡು, ಹುಷಾರಾಗ್ತಾಳೆ. ನನಗೆ ಊರೊಳಗೆ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಸರಿ ದೊಡ್ಡಯ್ಯ. ಬರ್ತೀನಿ ಚಿನ್ನಿ. ಅತ್ತೆ, ಏನ್ ಸರ್ಸು? ನಂಗೆ ಸ್ವಲ್ಪ ಕೆಲಸ ಇದೆ, ಹೊರಗೆ ಹೋಗಿ ಬರ್ತೀನಿ. ಚಿನ್ನಿನ್ ಸ್ವಲ್ಪ ನೋಡ್ಕೋತೀರಾ? ಆಯ್ತು ಸರ್ಸು. ಪ್ರಾಜೆಕ್ಟ್ ಮೇಲೆ ಎಷ್ಟು ಆಸೆ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೆ. ಆದರೆ ಏನು ಅಚೀವ್ ಮಾಡ್ದೇನೆ ವಾಪಸ್ ಹೋಗ್ತಾ ಇದ್ದೀನಿ. ತಾತನೇನೋ ಮೀಟ್ ಮಾಡಿದೆ. ಇಷ್ಟು ದಿನ ಅವ್ರ ಜೊತೆ ಸಂತೋಷವಾಗಿದ್ದೆ ಅನ್ನೋ ಸಮಾಧಾನ ಒಂದು ಬಿಟ್ರೆ ಇನ್ನೇನು ಮಾಡೋಕ್ಕಾಗಲಿಲ್ಲ. ತಾತನಿಗೆ ಒಂದು ಮಾತು ಹೇಳದೆ ಹೋದರೆ ಅವ್ರು ತುಂಬ ಬೇಜಾರು ಮಾಡ್ಕೋತಾರೆ. ಒಂದು ವೇಳೆ ಹೇಳಿದ್ರೆ ನನ್ನನ್ನು ಹೋಗೋದಕ್ಕೆ ಬಿಡೋದಿಲ್ಲ. ಏನು ಮಾಡೋದು? ವನಜ, ಹೇಳಿ ಮಾವ. ಕೊನೆಗೂ ತೇಜ ಹೋಗಿದ್ದೆಲ್ಲಿಗೆ ಅಂತ ಗೊತ್ತಾಯ್ತೋ ಇಲ್ವೋ? ಅವ್ರ ಟೀಚರ್ನ ನೋಡೋದಿಕ್ಕೆ ಚೆನ್ನೈಗೆ ಹೋಗಿದ್ರು ಅಂತ ಹೇಳಿದ್ರಲ್ವಾ ಮಾವ? ಆದ್ರೆ ನಾವು ನಂಬಿರ್ಲಿಲ್ವಲ್ಲ. ಹೋಗ್ಲಿ, ಚೆನ್ನೈಗಲ್ಲ, ಹುಟ್ಟು ಬೆಳೆದಿದ್ದ ಊರಿಗೆ ಹೋಗಿದ್ದ ಅನ್ಕೊಳ್ಳೋಣ. ಅದ್ರಲ್ಲಿ ತಪ್ಪೇನಿದೆ? ವನಜ, ಮೇಡಮ್, ವಿಷಯ ಇರೋದು ನನ್ನ ಮನೆಯವರ ಊರಿಗೆ ಹೋಗೋದಷ್ಟೇ ಅಲ್ಲ, ಆ ಊರಿನ ಗಾಳಿ ಸೋಕಿದ್ರೂ ಕೂಡ ನಾನು ಸಹಿಸೋದಿಲ್ಲ ಅಂತ ಗೊತ್ತಿದ್ದು ಕೂಡ ಯಾಕೆ ಡಿಸ್ಕಷನ್ ಮಾಡಬೇಕು? ಯಾಕೆ ಹೋಗ್ಬಾರ್ದು? ಅದವನು ಹುಟ್ಟಿ ಬೆಳೆದಿರೋ ಊರಲ್ವಾ? ಆ ಊರಿಗೆ ಹೋಗೋ ಹಕ್ಕು ಅವನಿಗಿಲ್ವಾ? ಬಂಧ ಅನುಬಂಧ ಎಲ್ಲ ಬಿಟ್ಟು ಬಂದ್ಮೇಲೆ ಹಕ್ಕಿಗೆ ಮತ್ತೆ ಕರ್ತವ್ಯಕ್ಕೆ ಬೆಲೆ ಎಲ್ಲಿದೆ? ಆದ್ರೂ ಅವರಷ್ಟು ಅವಮಾನ ಮಾಡಿ ಹುಟ್ಟು ಬಟ್ಟೆಲೆ ಊರಿಂದ ಕಳ್ಸದ ಮೇಲೂ ಇನ್ನು ಯಾವ ಮುಖ ಇಟ್ಕೊಂಡು ಆ ಊರಿಗೆ ಹೋಗ್ಬೇಕು ಅಂತ ಅನ್ಸುತ್ತೆ? ಅಂತ ಆಲೋಚನೆ ಕೂಡ ಅದ್ ಹೇಗ್ ಬರುತ್ತೋ ಏನು? ನಮ್ಮನ್ನ ಯಾರು ಹೋಗು ಅಂದಿರ್ಲಿಲ್ಲ ವನಜ. ಹೋದವರಿಗೆ ಬೆಲೆ ಇರಲ್ಲ, ಇಲ್ಲೇ ಇರಿ ಅಂದ್ರೆ ನಾವೇ ಅವ್ರ ಮಾತನ್ನ ಕೇಳದೆ ಬಂದಿದ್ದು. ಆವತ್ತಿನ ದಿನ ಯಾಕೆ ಬಂದ್ಬಿಟ್ವಿ ಅಂತ ಇವತ್ತಿನವರೆಗೂ ಇವರಿಲ್ಲಿ ನೊಂದ್ಕೊಳ್ತಾನೆ ಇದ್ದಾರೆ. ಹೋಗ್ಬೇಕು ಅನ್ಸಿದ್ರೆ ಹೋಗ್ಬಹುದು, ಇಲ್ಲಿ ತಡೆಯೋರು ಯಾರೂ ಇಲ್ಲ. ಹೋಗ್ಬೇಕು ಅನ್ಕೊಳ್ಳೋನಾಗಿದ್ರೆ ಯಾವತ್ತೂ ಹೋಗ್ತಿದ್ದೆ.
ಮತ್ತೆ ನಾನು ಹೋಗೋದ್ರಲ್ಲಿ ತಪ್ಪಿಲ್ಲ ಅಂದ್ರೆ ನನ್ನ ಮಕ್ಕಳು ಹೋದ್ರೆ ತಪ್ಪೇನಿದೆ? ಅಗತ್ಯ ಇಲ್ಲ ವನಜ. ನನಗೆ ಅವಮಾನ ಆಗಿರೋ ಆ ಜಾಗದಲ್ಲಿ ನನ್ನ ಮಕ್ಕಳು ಕಾಲಿಡೋದು ನನಗಿಷ್ಟ ಇಲ್ಲ. ನನ್ನ ದೇಹದಲ್ಲಿ ಪ್ರಾಣ ಇರೋವರೆಗೂ ನಾನು ಅದಕ್ಕೆ ಒಪ್ಪೋದಿಲ್ಲ. ಆ ದಿನ ನನ್ನ ಅಪ್ಪ ನಮಗೆ ಊರು ಬಿಟ್ಟು ಹೋಗಬೇಡಿ ಅಂದಿದ್ದಕ್ಕೆ ಈ ದಿನ ನಿನ್ನ ಅತ್ತೆ ತನ್ನ ಮಕ್ಕಳ ಹತ್ರ ಆ ಊರಿಗೆ ಹೋಗಬಾರ್ದು ಅನ್ನೋದಕ್ಕೆ ವ್ಯತ್ಯಾಸ ಏನಿದೆ ವನಜ? ಇಬ್ರು ಯೋಚನೆನೂ ಒಂದೇ, ಇಬ್ರು ಆವೇಶನೂ ಒಂದೇ. ಆ ಮನುಷ್ಯನ ಜೊತೆ ನನ್ನನ್ನು ಕಂಪೇರ್ ಮಾಡೋದು ಬೇಡ ಅಂತ ಹೇಳು ವನಜ. ಮಕ್ಳಿಗೆ ಇಷ್ಟ ಆಸೆಗಿಂತ ತನ್ನ ಅಭಿಪ್ರಾಯನೇ ದೊಡ್ಡದು ಅಂದ್ಕೊಳ್ಳೋ ಅವರೆಲ್ಲಿ? ಮಕ್ಕಳೇ ಸರ್ವಸ್ವ ಅಂತ ಬದುಕ್ತಾ ಇರೋ ನಾನೆಲ್ಲಿ? ಅವರು ತನ್ನ ತಾಯಿನೇ ಸರ್ವಸ್ವ ಅಂತ ಬದುಕ್ತಾ ಇದ್ದಾರೆ. ಅಮ್ಮನ ಮಾತಿಗೆ ಎದುರಾಡಲ್ಲ. ಆಗಿರೋ ಮಕ್ಕಳ ಮೇಲೂ ಅನುಮಾನ ಪಟ್ಟು ಏನ್ ಸಾಧಿಸಬೇಕಾಗಿದೆಯೋ? ಸರಿಯಾಗಿ ಹೇಳಬೇಕು ಅಂದ್ರೆ ನನ್ನ ಮಕ್ಕಳು ನನಗಿಂತ ಒಳ್ಳೆಯವರು. ನಾನಾದ್ರೆ ತಂದೆನ ಎದುರು ಹಾಕ್ಕೊಂಡು ಹೆಂಡತಿಗೋಸ್ಕರ ಊರೇ ಬಿಟ್ಟು ಬಂದವನು. ಆದ್ರೆ ನನ್ನ ಮಕ್ಕಳು ಅಮ್ಮ ಹಾಕಿರೋ ಗೆರೆನೆ ದಾಟದೆ ತಾತನಿಂದ ಹುಟ್ಟಿದ ಊರಿಂದ ದೂರ ಆಗಿದ್ದಾರೆ. ಒಂದ್ ರೀತಿಲಿ ಆ ವಿಷಯಕ್ಕೆ ನಿನ್ನತ್ತೆ ಆನಂದ ಪಡಬೇಕು, ಹೆಮ್ಮೆ ಪಡಬೇಕು. ಯಾರ ಮೇಲೂ ಇರೋ ದ್ವೇಷನ ಮಕ್ಕಳ ಮೇಲೆ ಅನುಮಾನ ಆಗಿ ಬದಲಾಯಿಸೋದು ತಪ್ಪು. ಸುಮ್ನೆ ಅನುಮಾನ ಪಟ್ರೆ ಅವ್ರ ಮನ್ಸಿಗೂ ನೋವಾಗುತ್ತೆ. ಹೀಗೆ ಅನುಮಾನ ಪಡ್ತಿದ್ರೆ ಅವರು ಕೈಜಾರು ಹೋಗೋ ಅವಕಾಶನೂ ಇದೆ. ನೋಡಿದ್ಯಾ, ಅವ್ರ ಊರಿನ ಬಗ್ಗೆ, ಅವ್ರ ಅಪ್ಪನ ಬಗ್ಗೆ ಒಂದು ಮಾತು ಹೇಳಿದ್ರು ಸಾಕು, ಒಳಗಿದ್ದ ಕೋಪ ಎಷ್ಟು ಬೇಗ ಹೊರಗಡೆ ಬಂದ್ಬಿಡುತ್ತೆ. ಅಲ್ಲ, ಮಕ್ಕಳು ಎಲ್ಲಿ ನಮ್ಮ ಕೈ ಜಾರಿ ಹೋಗ್ತಾರೋ, ಎಲ್ಲಿ ತಪ್ಪು ದಾರಿ ಹಿಡಿತಾರೋ ಅಂತ 1-2 ಸಾರಿ ಚೆಕ್ ಮಾಡ್ತೀವಪ್ಪ. ಅದನ್ನ ಅನುಮಾನ ಅಂತ ಹೇಳೋಕ್ಕಾಗುತ್ತಾ? ಅವಳಿಗೇನಾದ್ರೂ ನಾಚಿಕೆ, ಮಾನ, ಮರ್ಯಾದೆ ಏನಾದ್ರೂ ಇದ್ರೆ ಆ ಮನೆ ಹೊಸಲು ತುಳಿಯೋದು ಇಲ್ಲ, ಅವನ ಜೊತೆ ತಿರ್ಗೋದು ಇಲ್ಲ. ದೊಡ್ಡಯ್ಯಂಗೋಸ್ಕರ ಮಾತು ತಪ್ಪಿದ್ರೆ ತಪ್ಪೇನೂ ಇಲ್ಲ. ರಾಹುಲ್ ಅವರೇ, ರಾಹುಲ್ ಅವರೇ, ರಾಹುಲ್ ಅವರೇ, ಲಕ್ಷ್ಮಿ, ರಾಹುಲ್ ಅವ್ರು ಬಂದಿದ್ರಾ? ಗೊತ್ತಿಲ್ಲ ಸರ್ಸು, ನಾನು ಕೆಲಸ ಮಾಡ್ತಿದ್ದೆ. ಅಂದ್ರೆ ನಾನು ಬರೋದ್ರೊಳಗೆ ಹೊರಟ್ಬಿಟ್ರಾ? ಏನಾಯ್ತು ಸರ್ಸು? ಏನಿಲ್ಲ ಬಿಡು, ನೀನ್ ಹೋಗಿ ಕೆಲಸ ನೋಡ್ಕೋ. ಸರಿ. ರಾಹುಲ್ ಅವರೇ, ರಾಹುಲ್ ಅವರೇ, ರಾಹುಲ್ ಅವರೇ, ರಾಹುಲ್ ಅವರೇ, ರಾಹುಲ್ ಅವರೇ, ಬ್ಯಾಗ್ ಇಲ್ಲ. ಹಾಗಾದ್ರೆ ಹೊರಟು ಹೋಗಿದ್ದಾರೆ. ಯಾಕಿಷ್ಟು ಅವಸರ ಈ ಮನುಷ್ಯಂಗೆ? ಒಂದ್ ಮಾತು ಹೇಳಿದಿದ್ರೆ ಏನಾಗ್ತಿತ್ತು? ರಾಹುಲ್ ಅವ್ರು ಬರ್ದಿರೋದಾ? ಏನ್ ಬರ್ತಿದೆ ಇದರಲ್ಲಿ?
ರಾಮಣ್ಣ ರಾಮಣ್ಣ ಇದ್ರಲ್ಲಿ ಏನ್ ಬರ್ದಿದ್ಯೋ ಓದಿ ಒಂದ್ಸಲ. ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅಂತ ನಾನು ತಕ್ಷಣ ಹೋಗಬೇಕಾಗಿದೆ. ನಿಮಗೆ ಹೇಳಿದ್ರೆ ಬೇಜಾರಾಗತ್ತೆ, ನನಗೆ ಹೋಗಕ್ಕೆ ಬಿಡಲ್ಲ ಅಂತ ನಿಮ್ಗೆ ಹೇಳ್ದೇನೆ ಹೋಗ್ತಾ ಇದ್ದೀನಿ. ನನ್ನನ್ನು ಕ್ಷಮಿಸಿ ರಾಹುಲ್. ಇದೇನಮ್ಮ, ರಾಹುಲ್ ಅವ್ರು ಹೊರಟೋದ್ರ? ಹೌದು ರಾಮಣ್ಣ, ಮನೆ ಹತ್ರ ಯಾರ ಹತ್ರನೋ ಈಗಲೇ ಹೊರಡ್ತೀನಿ ಅಂತ ಫೋನಲ್ಲಿ ಮಾತಾಡೋದನ್ನ ಕೇಳಿಸ್ಕೊಂಡೆ ನಾನು. ಒಂದ್ಸಲ ಅವ್ರ ಹತ್ರ ಮಾತಾಡೋಣ ಅಂದ್ರೆ ಆಗ್ಲೇ ಚಿನ್ನಿಗೆ ಔಷಧಿ ಕೊಡಕ್ಕೆ ಡಾಕ್ಟ್ರಪ್ಪ ಬಂದಿದ್ರು. ಅದ್ ಮುಗಿಸಿ ಬರೋದ್ರಲ್ಲಿ ಇಲ್ಲಿ ನೋಡಿ ಈ ಪತ್ರ ಬರೆದು ಬ್ಯಾಗ್ ತಗೊಂಡು ಹೊರಟ್ಬಿಟ್ಟಿದ್ದಾರೆ. ಈಗ ಏನು ಮಾಡೋದು ಸರ್ಸು? ಈ ವಿಷಯ ಗೊತ್ತಾದ್ರೆ ಯಜಮಾನ್ರು ತಡ್ಕೋತಾರ? ಅದೇ ಭಯ ಆಗ್ತಿದೆ ರಾಮಣ್ಣ. ತೇಜಣ್ಣ ಹೊರಟಾಗ್ಲೇ ಇವ್ರು ಎಷ್ಟು ನೊಂದ್ಕೊಂಡಿದ್ರು ಅಂದ್ರೆ ಸುಧಾರಿಸೋದೇ ಕಷ್ಟ ಆಯ್ತು. ಈಗ ರಾಹುಲ್ ಅವ್ರು ಕೂಡ ಹೊರಟ್ಬಿಟ್ರು ಅಂತ ಗೊತ್ತಾದ್ರೆ ತಡ್ಕೊಳ್ಳಲ್ಲ ರಾಮಣ್ಣ. ಈ ವಯಸ್ಸಿನಲ್ಲಿ ಈ ನರಕ ಅನುಭವಿಸ್ತಾ ಬದುಕೋದಿಯಾ? ಇದು ದೊಡ್ಡ ಹೆಂಗ್ ಗೊತ್ತಾಗ್ಬಾರ್ದು. ರಾಹುಲ್ ಅವರು ಇಲ್ಲಿಂದ ಹೊರಡೋದನ್ನ ತಡಿಬೇಕು. ಹೋಗಾಯ್ತಲ್ಲಮ್ಮ. ಇನ್ನು ದೋಣಿ ಹತ್ರ ಇರ್ತಾರೆ ರಾಮಣ್ಣ. ಅಷ್ಟರಲ್ಲಿ ದೊಡ್ಡಯ್ಯ ಬಂದ್ ಕೇಳಿದ್ರೆ ಏನು ಹೇಳ್ಬೇಡಿ. ನಾನು ಹೋಗಿ ಹೇಗಾದ್ರೂ ಮಾಡಿ ರಾಹುಲ್ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಆಯ್ತಮ್ಮ. ಥ್ಯಾಂಕ್ ಗಾಡ್. ಮೊದಲೇ ಯೋಚನೆ ಮಾಡಿ ಫ್ರೆಂಡ್ಗೆ ಹೇಳಿದ್ದು ಒಳ್ಳೇದೇ ಆಯಿತು. ಇಲ್ಲದಿದ್ರೆ ಮೇಡಮ್ ಹತ್ರ ಸರಿಯಾಗಿ ಸಿಕ್ಕಾಕೋತಾ ಇದ್ದೆ. ನಿಜವಾಗ್ಲೂ ತಾತನ ಹತ್ರ ಹೋಗಿದ್ದು ಗೊತ್ತಾಗಿದ್ದಿದ್ರೆ ಅಷ್ಟೇ, ಇಷ್ಟರಲ್ಲೇ ಲಗೇಜ್ ಹಿಡ್ಕೊಂಡು ಮನೆಯಿಂದ ಆಚೆ ಹೋಗಿರ್ಬೇಕಾಗಿತ್ತು. ಮ್ಯಾಮ್, ನಿನ್ನ ಮಕ್ಕಳು ನಿನ್ನ ಮಾತನ್ನ ಮೀರೋರಲ್ಲ. ಅವ್ರ ಮೇಲೆ ಯಾಕೆ ಅನುಮಾನ ಪಡ್ತೀಯ ಅಂತ ನಿನ್ ತಂದೆ ದೂರ್ತಾ ಇದ್ದಾರಪ್ಪ. ನಿಜಾನೇ ಅಲ್ವಾ ಮ್ಯಾಮ್? ನಾವು ಯಾವತ್ತಾದರೂ ನಿಮ್ಮ ಮಾತಿಗೆ ಇಲ್ಲ ಅಂದಿದ್ದೀವ? ನಿಮ್ಗೆ ಹೇಳ್ದೆ ಕೇಳ್ದೆ ಚಿಕ್ಕ ಕೆಲಸನಾದರೂ ಮಾಡಿದೀವ? ಅಂಥದ್ರಲ್ಲಿ ನಮ್ಮಲ್ಲಿ ನೀವು ಅನುಮಾನ ಪಟ್ರೆ ಎಷ್ಟು ಹರ್ಟ್ ಆಗತ್ತಲ್ವಾ ಮ್ಯಾಮ್? ಏನ್ ಮಾಡೋದ್ ತೇಜ, ಪರಿಸ್ಥಿತಿ ನೋಡಿದ್ರೆ ಹಾಗೇ ಇದೆ. ಇಷ್ಟು ದಿನ ನಾನು ನಿಮ್ಮನ್ನ ಯಾವತ್ತಾದ್ರೂ ಯಾವ ವಿಷಯಕ್ಕಾದ್ರೂ ಅನುಮಾನಿಸಿದಿನ? ಇಲ್ಲ ಮ್ಯಾಮ್. ಇಲ್ಲ ಅಲ್ವಾ? ಮತ್ತೆ ನೀನು ಫೋನಲ್ಲಿ ತಾತಯ್ಯ ಅಂತ ಕರೆದಾಗ ನನಗೆ ಅನುಮಾನ ಬರುತ್ತಾ ಇಲ್ವಾ ಹೇಳು? ಅನುಮಾನದ ಜೊತೆಗೆ ಭಯ. ಯಾವ ಗಾಳಿ ನಿಮ್ಮನ್ನ ಸೋಕಬಾರ್ದು ಅಂತ ನಾನು ಅಂದ್ಕೊಂಡಿದ್ದೋ ಅದೇ ಕಡೆಗೆ ನಿನ್ನ ಮನಸ್ಸು ಸೆಳಿತಾ ಇದೆಯೇನೋ ಅಂತ ಭಯ ಕಣೋ. ಹೌದು, ತಾತ ಅಂತ ನೀನು ಯಾರಲ್ಲಿ ಕರೆದಿದ್ದು? ಅದು ನಮ್ಮ ಟೀಚರ್ನೇ ಮ್ಯಾಮ್. ಅವ್ರ ಮೊಮ್ಮಗ ಥೇಟ್ ನಂತರನೇ ಇದ್ದಾನಂತೆ. ಈಗ ಅವರೆಲ್ಲ ಅಮೇರಿಕಾದಲ್ಲಿರೋದು. ಅವರಂತೂ ಬರಲಿಲ್ಲ. ಅದಕ್ಕೆ ಅವರು ನನ್ನನ್ನು ತಾತಯ್ಯ ಅಂತ ಕರಿ ಅಂದರು. ವಾಪಸ್ ಬರುವಾಗ ಆರೋಗ್ಯ ನೋಡ್ಕೊಳ್ಳಿ ತಾತಯ್ಯ ಅಂತ ಹೇಳಿದ್ದೆ. ಅದನ್ನು ನೀವು ಫೋನಲ್ಲಿ ಕೇಳಿ
ಸುಮ್ಮನೆ ನನ್ನ ಮೇಲೆ ಅನುಮಾನ ಪಟ್ಬಿಟ್ರಿ ಮ್ಯಾಮ್. ತುಂಬ ಹರ್ಟ್ ಆಯಿತು ಮ್ಯಾಮ್. ಪರಿಸ್ಥಿತಿ ಹಾಗಿತ್ತು ಅಂತ ಹೇಳಿದ್ನಲ್ಲಪ್ಪ. ಅದು ಅಲ್ಲದೆ ಟ್ರೈನ್, ಬಸ್, ಫ್ಲೈಟ್ ಯಾವುದ್ರಲ್ಲೂ ನೀನು ಚೆನ್ನೈಗೆ ಹೋಗೇ ಇರಲಿಲ್ಲ. ಹಾಗಿದ್ದಾಗ ಅನುಮಾನ ಬರದೇ ಇರುತ್ತಾ? ನೀನೇ ಹೇಳು. ಅದಾ ಅವತ್ತು ಅರ್ಜೆಂಟಾಗಿ ಹೋಗ್ಬೇಕಾಯ್ತಲ್ಲ ಮ್ಯಾಮ್. ಸಡನ್ ಆಗಿ ಟ್ರೈನ್ ಫ್ಲೈಟ್ ಟಿಕೆಟ್ ಸಿಗಲಿಲ್ಲ. ಅದಕ್ಕೆ ನನ್ನ ಫ್ರೆಂಡ್ ಕಾರಲ್ಲೇ ಹೋಗ್ಬೇಕಾಯ್ತು. ಅಷ್ಟೇನಾ? ಅಷ್ಟೇ ಮ್ಯಾಮ್. ನೀವು ನನ್ನ ಫ್ರೆಂಡ್ ಹತ್ರ ಮಾತಾಡಿದ್ರಲ್ಲ. ಯಾರ ಹತ್ರ ಮಾತಾಡಿದ್ರು? ನನಗೆ ಬಂದಿರೋ ಅನುಮಾನ ನಿಜ ಆಗ್ತಾ ಇದ್ರೆ ಅಷ್ಟೇ ಸಾಕು ತೇಜ. ಹೌದಪ್ಪ, ಯಾಕೆಂದ್ರೆ ಆ ಊರಿನ ಮೇಲೆ ನಿನ್ ತಾತನ ಮೇಲೆ ನನಗಿರೋ ಕೋಪ ಅಂಥದ್ದು. ಹೆತ್ತ ತಂದೆ ಆಗಿರೋದ್ರಿಂದ ನಿಮ್ಮಪ್ಪ ನಡೆದಿರೋದನ್ನೆಲ್ಲ ಮರ್ತು ಬಿಡ್ತಾರೋ ಏನೋ, ಆದ್ರೆ ನಾನು ಯಾವತ್ತಿಗೂ ಮರೆಯೋದಿಲ್ಲ. ನೀನೇನಾದ್ರೂ ನನ್ನ ಹತ್ರ ಹೇಳ್ದೇನೆ ಅಲ್ಲಿಗೆ ಹೋಗೋದು ಬರೋದು ಮಾಡಿದ್ರೆ ನನಗೆ ಮೋಸ ಮಾಡ್ದ ಹಾಗಪ್ಪ. ನನ್ನ ಮಕ್ಕಳೇ ನನಗೆ ಮೋಸ ಮಾಡೋದನ್ನ ನಾನು ಸಹಿಸೋದಿಲ್ಲ ತೇಜ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಎಸ್ ಮ್ಯಾಮ್. ಟೇಕ್ ಕೇರ್. ನಾನು ಹೋಗಿ ಬಂದೆ ಅನ್ನೋ ಡೌಟ್ಗೆ ಮ್ಯಾಮ್ ಹೀಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ಇನ್ನು ರಾಹುಲ್ ಅಲ್ಲೇ ಇದ್ದಾನೆ ಅಂತ ಗೊತ್ತಾದ್ರೆ ರಿಯಾಕ್ಷನ್ ಇನ್ನು ಹೇಗಿರುತ್ತೋ. ಏನೇ ಆದರೂ ಹೀಗೆ ಹೇಳ್ದೆ ಕೇಳದೆ ಹೋಗೋದು ಯಾವತ್ತಿಗೂ ಡೇಂಜರೇ. ಅಮ್ಮನ ಮನಸ್ಸು ಬದಲಾಗಿ ತಾತಯ್ಯನ ಹತ್ರ ಮಾತಾಡೋದೊಂದೇ ಇದಕ್ಕೆಲ್ಲ ಪರಿಹಾರ. ಎಸ್. ಎಲ್ಲಿಗೆ ಹೋಗ್ತಿದ್ದೀರಾ? ಏಯ್, ಕೈ ಬಿಡು. ಅಯ್ಯೋ, ಕೇಳ್ತಿದ್ದೀನಲ್ಲ. ಬನ್ನಿ, ಮಾತಾಡ್ಬೇಕು, ಬನ್ನಿ. ಬಿಡು ಸರ್ಸು. ಏನು, ಯಾಕಿಲ್ಲಿ ಕರ್ಕೊಂಡು ಬಂದೆ? ನಿಮ್ಗೇನಾಗಿದೆ ರಾಹುಲ್ ಅವರೇ? ಹಾಗೆ ಪತ್ರ ಬರ್ದಿಟ್ಟು ಹೊರಟ್ಬಿಟ್ರೆ ದೊಡ್ಡ ಹಿಂಗೇನಾಗಬೇಕು? ಹೀಗಿದ್ದಕ್ಕಿದ್ದ ಹಾಗೆ ಯಾಕೆ ಹೊರಟಿದ್ದೀರಾ? ಹೋಗ್ಲೇಬೇಕು. ಅದನ್ನ ನಿನಗೆ ಹೇಳಿದ್ರು ಅರ್ಥ ಆಗಲ್ಲ. ಅಯ್ಯೋ, ಹೇಳಿದ್ರೆ ಅಲ್ವಾ ಅರ್ಥ ಆಗುತ್ತೋ ಇಲ್ವೋ ಅಂತ ಗೊತ್ತಾಗೋದು. ಏನು ಗೊತ್ತಾಗ್ಬೇಕು ನಿನಗೆ? ಏನಾದರೂ ಕೆಲಸ ಮಾಡ್ತಿದ್ರೆ ಮಧ್ಯೆ ಬಂದು ಅದನ್ನು ಹಾಳು ಮಾಡೋದು ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ ನಿನಗೆ. ಅಲ್ಲ, ಏನು ಹೇಳಿದ್ರು ನಿನಗೆ ಅರ್ಥನೇ ಆಗಲ್ಲ. ಅಷ್ಟಕ್ಕೂ ನಾನು ಇಲ್ಲೇ ಇದ್ಬಿಡೋದಕ್ಕೆ ನಿನ್ನ ಹಾಗೆ ನಾನು ಒಂದು ಅಕ್ಷರನೂ ಕಲಿದೆ, ಇದೇ ಊರಲ್ಲಿ ಹುಟ್ಟಿ ಇದೇ ಊರಲ್ಲಿ ಬೆಳೆದು ಇದೇ ಮಣ್ಣಲ್ಲೇ ಮಣ್ಣಾದ್ರೆ ಸಾಕು ಅನ್ಕೊಳ್ಳೋಷ್ಟು ದಡ್ಡ ನಾನಲ್ಲ. ನನ್ನ ಗೋಲ್ಸೇ ಬೇರೆ, ನನ್ನ ಏಮ್ಸೇ ಬೇರೆ. ಅಷ್ಟೇ ಅಲ್ಲ, ನನ್ನ ಆಲೋಚನೆನೇ ಬೇರೆ. ಅದಕ್ಕೆ ತಕ್ಕ ಹಾಗೆ ಒಂದು ದೊಡ್ಡ ಅವಕಾಶನೇ ಬಂದಿತ್ತು. ನಾನು ಅದಕ್ಕೋಸ್ಕರನೇ ಇಲ್ಲಿಗೆ ಬಂದಿದ್ದು. ಆದರೆ ಇನ್ನೂ ಇಲ್ಲೇ ಇದ್ರೆ ಅದು ನಡೆಯೋದೇ ಇಲ್ಲ. ಅಷ್ಟೇ ಅಲ್ಲದೆ ಕೈ ತಪ್ಪು ಹೋಗೋ ಚಾನ್ಸಸ್ಸು ಇದೆ. ಹಾಗಂತ ದೊಡ್ಡಯ್ಯಂಗೆ ಒಂದ್ ಮಾತು ಹೇಳ್ದೆ ಹೀಗೆ ಹೊರಟ್ಬಿಟ್ರೆ ಹೇಗೆ? ನೀವು ಬಂದಿದ್ದಕ್ಕೆ ದೊಡ್ಡಯ್ಯನ ಮುಖದಲ್ಲಿ ನಗು ಕಾಣಿಸಿದ್ದು. ನೀವು ಬಂದಿದ್ದಕ್ಕೆ ದೊಡ್ಡಯ್ಯನ್ಗೆ ಬದುಕೋ ಆಸೆ ಬಂದಿದ್ದು. ನೀವು ಬಂದಿದ್ದಕ್ಕೆ ಮತ್ತೆ ಎಲ್ರ ಜೊತೆ ಸೇರಿ ಸಂತೋಷವಾಗಿರೋದು. ಈಗ ನೀವು ಹೀಗೆ ಹೇಳ್ದೆ ಇಲ್ಲಿಂದ ಹೊರಟು ಹೋದ್ರೆ ಅವ್ರು ಸಹಿಸ್ಕೊಳ್ಳಲ್ಲ. ದೊಡ್ಡಯ್ಯ ಅದನ್ನ ತಡ್ಕೊಳ್ಳಲ್ಲ ರಾಹುಲ್ ಅವರೇ. ದೊಡ್ಡಯ್ಯನ ಹತ್ರ ಮಾತಾಡಿದ್ರೆ ಆ ಕೆಲಸ ಆಗತ್ತೆ ಅನ್ನೋದಾದ್ರೆ ದೊಡ್ಡಯ್ಯನ ಹತ್ರ ಮಾತಾಡ್ಬೋದಲ್ಲ. ನಂಗೆ ಗೊತ್ತಾಯ್ತು ಅಂತ ಅನ್ಕೊಂಡ್ರಾ? ನೀವು ಫೋನಲ್ಲಿ ಯಾರ ಹತ್ರನೋ ಮಾತಾಡ್ತಿದ್ದಾಗ ಕೇಳಿಸ್ಕೊಂಡೆ. ನೀವು ಹೊರಡ್ತಿದ್ದೀರಾ ಅಂತ ಗೊತ್ತಾಗಿ ಇಲ್ಲಿ ನೋಡಿ ಹೇಗೆ ಓಡ್ಕೊಂಡು ಬಂದಿದ್ದೀನಿ. ನೀವು ಇಷ್ಟು ದಿನ ಇದ್ಮೇಲೂ ದೊಡ್ಡಯ್ಯನ ಹತ್ರ ಯಾಕೆ ಮಾತಾಡಿಲ್ಲ? ಮಾತಾಡದೆ ನೀವು ನೊಂದ್ಕೊಂಡು ಹೊರಟು ಹೋಗೋದು, ನೀವು ಹೋದ್ರಿ ಅಂತ ದೊಡ್ಡಯ್ಯನೂ ನೊಂದ್ಕೊಳ್ಳೋದು, ಇದೆಲ್ಲ ಯಾಕೆ? ಒಂದ್ಸಲ ದೊಡ್ಡಯ್ಯನ ಹತ್ರ ಮಾತಾಡ್ಬೋದಲ್ವಾ? ಮಾತಾಡ್ಬೋದು, ಆದರೆ ಮಾತಾಡೋ ಅವಕಾಶ ಎಲ್ಲಿತ್ತು? ಇಷ್ಟು ವರ್ಷ ಆದ್ಮೇಲೆ ಮೊಮ್ಮಗಾದವನು ಮನೆಗೆ ಬಂದಿದ್ದೀನಿ. ಇಷ್ಟು ದಿನ ಇಲ್ಲೇ ಇದ್ದೀನಿ. ಯಾವಾಗ್ಲಾದ್ರೂ 1 ಗಂಟೆ ನನ್ನ ಜೊತೆ ಪ್ರೀತಿಯಿಂದ ಮಾತಾಡಿರೋದನ್ನ ಕೇಳಿದ್ಯಾ? ನೀನು ನೋಡಿದ್ಯಾ?
ಯಾವಾಗ ನೋಡಿದ್ರು ಸರಸು ಸರಸು ಚಿನ್ನಿ ಚಿನ್ನಿ ಅಂತ ನಿನ್ ಹಿಂದೆ ನಿನ್ ತಂಗಿ ಹಿಂದೆ ತಿರುಗಾಡಿ ನಿಮ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಟೈಮ್ ಆಗೋಗುತ್ತೆ ಅವ್ರಿಗೆ. ಇನ್ನು ನನ್ ಜೊತೆ ಮಾತಾಡೋದಕ್ಕೆ ಟೈಮ್ ಎಲ್ಲಿಂದ ಇರುತ್ತೆ ಅವ್ರಿಗೆ? ಒಂದು ವೇಳೆ ಯಾವಾಗ್ಲಾದ್ರೂ ಮಾತಾಡೋಣ ಅಂದ್ರೆ ಮಧ್ಯದಲ್ಲಿ ಏನಾದ್ರೂ ಹೇಳ್ಕೊಂಡು ಮೂಗ್ ತುರ್ಸ್ಕೊಂಡು ಬಂದ್ಬಿಡ್ತೀಯಾ. ಇನ್ನೇನ್ ಮಾತಾಡ್ಲಿ, ಇನ್ನೇನ್ ಕೇಳಿ ಅವ್ರನ್ನ? ಸರಿ, ನನ್ನಿಂದಾನೇ ಮಾತಾಡೋಕ್ಕಾಗ್ಲಿಲ್ಲ, ನಮ್ಮಿಂದಾನೇ ನಿಮ್ ಕೆಲ್ಸ ಆಗ್ಲಿಲ್ಲ ಅಂತ ಹೇಳ್ತಿದ್ದೀರಲ್ಲ, ಅದೇನು ಅಂತ ಹೇಳಿ, ನಾನೇ ದೊಡ್ಡಯ್ಯನ ಹತ್ರ ಮಾತಾಡಿ ಒಪ್ಪಿಸ್ತೀನಿ. ಹೇಳಲ್ಲ, ಈಗ ಖಂಡಿತವಾಗ್ಲೂ ಹೇಳಲ್ಲ. ಯಾಕೆ ಅಂದ್ರೆ ಈಗೇನಾದ್ರೂ ಹೇಳಿದ್ರೆ ನಾನಿಲ್ಲಿಗೆ ಬಂದಿದ್ದು ತಾತನ ಮೇಲಿರೋ ಪ್ರೀತಿಗೋಸ್ಕರ ಅಲ್ಲ, ನನ್ನ ಅವಶ್ಯಕತೆಗೋಸ್ಕರ ಬಂದಿದ್ದೀನಿ ಅಂತ ನೀನ್ ನನ್ನನ್ನ ಸ್ವಾರ್ಥಿ ಅಂತ ಅನ್ಕೋತೀಯ. ನೀನೊಂದ್ ವೇಳೆ ತಾತನ ಹತ್ರ ಇದನ್ನೇ ಹೇಳಿ ತಾತನು ಹಾಗೆ ಅನ್ಕೊಂಡ್ರೆ ಅದನ್ನ ನಾನು ತಡ್ಕೊಳ್ಳೋದಿಲ್ಲ. ಅದಕ್ಕೆ ಯಾರಿಗೂ ಹೇಳ್ದೆ ನಾನು ಊರ್ ಬಿಟ್ಟು ಹೋಗ್ತಾ ಇದ್ದೀನಿ. ಅಯ್ಯೋ, ಸುಮ್ನೆ ಅವಸರ ಮಾಡ್ತಿದ್ದೀರಾ. ನೀವ್ ಅನ್ಕೊಂಡ್ ಹಾಗೆ ಯಾರು ಏನು ಅನ್ಕೊಳಲ್ಲ. ಅಲ್ದೆ ನೀವು ಸ್ವಾರ್ಥಿನೇ ಆಗಿದ್ರೆ, ನಿಮ್ ಕೆಲ್ಸದ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ರೆ, ನಾನ್ ಇಲ್ದಿದ್ದಾಗ ಯಾವ್ದಾದ್ರೂ ರಾತ್ರಿ ದೊಡ್ಡಯ್ಯನ್ ಕೇಳಿ ನಿಮ್ಗೇನ್ ಬೇಕೋ ಅದನ್ನ ಮಾಡ್ಕೊಂಡು ಹೊರಟ್ಬಿಡ್ಬೋದಿತ್ತಲ್ಲ. ಇಷ್ಟ ದಿನ ಯಾಕೆ ಸುಮ್ನಿರ್ತಿದ್ರಿ? ಎಲ್ ದೊಡ್ಡಯ್ಯ ಬೇಜಾರ್ ಮಾಡ್ಕೋತಾರೋ ಅಂತ ನಿಮ್ ಕೆಲ್ಸನ ಬಿಟ್ಟು ಹೋಗ್ತಿದ್ದೀರಾ ಅಂದ್ರೆ ಅದೇ ತಾನೇ ಪ್ರೀತಿ ಅಂದ್ರೆ? ಸ್ವಾರ್ಥ ಹೇಗಾಗತ್ತೆ? ಅಲ್ದೆ ಮಕ್ಳಿಗ್ ಬೇಕಾಗಿರೋದನ್ನ ದೊಡ್ಡವ್ರನ್ನಲ್ದೆ ಇನ್ಯಾರನ್ ಕೇಳ್ಬೇಕು? ಅದು ಕೂಡ ಸ್ವಾರ್ಥ ಆಗತ್ತಾ? ನಿಮ್ಗೇನ್ ಬೇಕೋ ನಾನ್ ಮಾತಾಡಿ ದೊಡ್ಡಯ್ಯನ ಒಪ್ಪಿಸ್ತೀನಿ, ಬನ್ನಿ. ಸರ್ಸು, ದೊಡ್ಡಯ್ಯ ಏನು ಅನ್ಕೊಳಲ್ಲ ಅಂತ ಹೇಳ್ತಿದ್ದೀನಲ್ಲ. ನಿಮ್ಗೆ ಅಷ್ಟೊಂದು ಅನುಮಾನ ಇದ್ರೆ ಒಂದ್ ಕೆಲ್ಸ ಮಾಡೋಣ. ನಿಮ್ಗೇನ್ ಬೇಕೋ ನಂಗೂ ಹೇಳ್ಬೇಡಿ, ದೊಡ್ಡಯ್ಯಂಗೂ ಹೇಳ್ಬೇಡಿ. ನಿಮ್ಗೆ ಅಗತ್ಯ ಇದ್ದಾಗ ಏನ್ ಕೇಳಿದ್ರು ಆಗಲ್ಲ ಅನ್ನಲ್ಲ ಅಂತ ದೊಡ್ಡಯ್ಯನ ಹತ್ರ ಮಾತು ಕೊಡಿಸ್ತೀನಿ, ಸರಿನಾ? ಬನ್ನಿ. ಈಗ ನಾನೇ ಹುಡುಕಿದ್ರು ಬೇರೆ ಕಡೆ ಇಂಥ ಒಳ್ಳೆ ಜಾಗ ಸಿಗುತ್ತೆ ಅಂತ ನನಗಂತೂ ಗ್ಯಾರಂಟಿ ಇಲ್ಲ. ಪ್ರಾಮಿಸ್ ಮಾಡಿಸ್ತೀನಿ ಅಂತಿದ್ದಾಳಲ್ಲ, ಹೇಗೂ ಸರಸು ಹೇಳಿದ್ರೆ ತಾತ ಇಲ್ಲ ಅಂತ ಹೇಳಲ್ಲ. ಸರಿ, ನೋಡೋಣ. ಏನ್ ಯೋಚಿಸ್ತಿದ್ದೀರಾ? ಬನ್ನಿ. ರಾಹುಲ್, ರಾಹುಲ್, ರಾಮಣ್ಣ. ಯಜಮಾನ್ರೆ. ರಾಹುಲ್ ಎಲ್ಲಿ? ಯಜಮಾನ್ರೆ, ಅದು ನೀನು ಈಗಷ್ಟೇ ಬಂದ್ಯಾ? ಅದ್ ಸರಿನೇ, ನಿನಗೆ ಹೇಗೆ ಗೊತ್ತಿರೋಕ್ ಸಾಧ್ಯ? ನಾನು ರಾಹುಲ್ ಸರ್ಸು ಮನೇಲೇ ಇದ್ವಿ. ನನಗೂ ಹೇಳ್ದೆ ಬಂದ್ಬಿಟ್ಟಿದಾನ ಅಲ್ಲಿಂದ. ಮನೇಲೇ ಇದಾನ ಇಲ್ಲ ಮನೇಲಿ ಇದ್ದು ಬೇಜಾರಾಗಿ ಊರ್ ಸುತ್ತಕ್ಕೆ ಹೋಗಿದಾನ, ಅಥವಾ ಮೇಲ್ಗಡೆ ಕೋಣೆಲಿದಾನ? ರಾಹುಲ್. ಯಜಮಾನ್ರೆ, ಇದ್ದಿದ್ರೆ ಕೂಗಿದ ತಕ್ಷಣ ಬರ್ತಿದ್ರಲ್ವಾ? ನೀವು ಹೇಳ್ದ ಹಾಗೆ ಬೇಜಾರಾಯ್ತು ಅಂತ ಊರ್ ಸುತ್ತಕ್ಕೆ ಹೋಗಿರ್ಬೇಕು. ನಿಜ ಬಿಡು, ಅವನು ಒಬ್ನೇ ಎಷ್ಟು ಹೊತ್ತು ಅಂತ ಕೂತಿರ್ತಾನೆ. ಒಂದು ಕ್ಷಣ ಅವನು ನನಗೆ ಕಾಣದೇ ಇದ್ರೆ ಏನೋ ಒಂಥರ ಗಾಬರಿ. ಮೊಮ್ಮಗ ಒಂದು ಕ್ಷಣ ಕಾಣ್ದಿದ್ರೆ ಇಷ್ಟು ಗಾಬರಿ ಆಗ್ತಿದ್ದಾರೆ. ಮನೆಯಿಂದ ಹೋಗಿರೋದು ಗೊತ್ತಾದ್ರೆ ಈ ಸರ್ಸು ಬೇರೆ ಇನ್ನೂ ಬಂದಿಲ್ಲ. ರಾಹುಲ್ ಯಜಮಾನ್ರನ್ನ ಭೇಟಿಯಾಗಿ ಕರ್ಕೊಂಬರ್ತಾಳ. ಅಮ್ಮ, ಬಾ. ದೊಡ್ಡಯ್ಯ, ನಾನಿಲ್ಲಿಗೆ ಬಂದಿದ್ದು ನಿಂಗೋಸ್ಕರ ಏನಲ್ಲ, ರಾಹುಲ್ ಅವ್ರ ಬಗ್ಗೆ ನಿನ್ ಹತ್ರ ಮಾತಾಡೋದಕ್ ಬಂದಿದ್ದು. ಏನು? ನನ್ನ ಮೊಮ್ಮಗನ ಬಗ್ಗೆ ನನ್ನ ಹತ್ರನೇ ಮಾತಾಡೋದಕ್ ಬಂದ್ಯಾ? ಏನಾಯ್ತು ರಾಹುಲ್? ಈ ಬ್ಯಾಗ್ ಯಾಕೆ? ಈ ತಾತನ್ ಬಿಟ್ಟು ಹೋಗ್ತಾ ಇದೀಯಾ? ಹೋಗ್ದೆ ಇನ್ನೇನು? ಈ ತಾತನ್ ಮೇಲಿರೋ ಪ್ರೀತಿಗೆ ಅಷ್ಟು ದೂರದಿಂದ ಬಂದು ಇಷ್ಟು ದಿನ ಆದ್ರೂ ನೀನ್ ಸ್ವಲ್ಪನಾದ್ರೂ ಗಮನ ಕೊಟ್ಯಾ? ನಾನು ಗಮನ ಕೊಡ್ಬೇಕಾ? ಏನ್ ಕಡಿಮೆ ಆಯ್ತಪ್ಪ ನಿನಗಿಲ್ಲಿ?
ಒಂದು ಮಾತು ನನ್ನ ಹತ್ರ ಹೇಳ್ಬೇಕಲ್ವಾ? ಹೇಳ್ಬೇಕು ಅಂದ್ರೆ ಮೊದ್ಲು ನೀನ್ ಮಾತಾಡ್ಬೇಕಲ್ಲ ದೊಡ್ಡಯ್ಯ. ಏನು, ನಾನು ನನ್ನ ಮೊಮ್ಮಗನ ಹತ್ರ ಮಾತಾಡ್ಲಿಲ್ವಾ? ಏನ್ ಹೇಳ್ತಿದ್ಯಾ ಸರ್ಸು? ಹಾ, ಮಾತಾಡ್ತೀಯ ಬಿಡು. ತಿಂದ್ಯಾ, ನಿದ್ದೆ ಮಾಡ್ದ್ಯಾ ಅಷ್ಟೇ. ಒಂದ್ಸಲನಾದ್ರೂ ನಮ್ಮನ್ ಯಾರನ್ನು ಕರೀದೆ ನಿನ್ ಮೊಮ್ಮಗನ್ ಹತ್ರ ಆರಾಮಾಗಿ ಮಾತಾಡಿದ್ಯಾ? ನಿನ್ ಮೊಮ್ಮಗನ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ಯಾ? ಯಾವಾಗ ನೋಡಿದ್ರು ಸರಸು ಸರಸು ಚಿನ್ನಿ ಚಿನ್ನಿ ಅಂತ ನಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀಯ. ಇನ್ ಮೊಮ್ಮಗನ ಹತ್ರ ಏನ್ ಮಾತಾಡ್ತೀಯ? ನಮ್ಮೆಲ್ರಿಗಿಂತ ನಿನ್ ಮೊಮ್ಮಗನೇ ನಿನಗ್ ಮುಖ್ಯ ತಾನೆ ದೊಡ್ಡಯ್ಯ. ಇವ್ರಿಗೋಸ್ಕರನೇ ತಾನೆ ಇಷ್ಟು ದಿನ ಕಾಯ್ತಿದ್ದು. ಈಗ ಬಂದ್ಮೇಲೂ ಜೊತೆಗಿರ್ದೆ ಹೋದ್ರೆ ಹೇಗೆ ದೊಡ್ಡಯ್ಯ? ಎಷ್ಟು ನೋವಾಗ್ಬೇಡ. ನಿಜಾನ ಮಗು? ನಾನ್ ನಿಮಗ್ ಗಮನ ಕೊಡ್ಲಿಲ್ಲ ಅಂತ ಇಷ್ಟು ನೊಂದ್ಕೊಂಡಿದ್ಯಾ? ಸರ್ಸು ಹೇಳಿದ ಹಾಗೆ ನೀವಿಲ್ದೆ ನಿಮ್ಮನ್ನ ನೋಡ್ದೆ ನಿಜವಾಗ್ಲೂ ನನಗೆ ಹುಚ್ಚಿಡ್ತಿತ್ತಪ್ಪ. ನೀನ್ ಬಂದ್ಮೇಲೆ ಅದೆಷ್ಟು ಖುಷಿ ಆಯ್ತು. ನೀನ್ ಬಂದಿರೋ ಸಂತೋಷಕ್ಕೆ ನಾನು ಏನ್ ಮಾಡ್ತಿದ್ದೀನೋ ನನಗೆ ಅರ್ಥ ಆಗ್ಲಿಲ್ಲ. ಇಷ್ಟು ವರ್ಷ ಮನೇಲೇ ಇದ್ದು ಈಗ ಊರೆಲ್ಲ ತಿರುಗ್ತಾ ಇದ್ದೀನಿ, ಪ್ರತಿಯೊಬ್ಬರ ಹತ್ರನೂ ಮಾತಾಡ್ತಾ ಇದ್ದೀನಿ. ಅದು ನೀನ್ ಬಂದಿರೋ ಸಂತೋಷಕ್ಕೆ. ಆದ್ರೆ ನಿನ್ನ ಅಲಕ್ಷ್ಯ ಮಾಡಿದಲ್ಲಪ್ಪ ಈ ತಾತ. ಇನ್ನು ಸರಸು ವಿಷಯ ಕೇಳ್ತೀಯಾ? ಅವಳಿಗೂ ನಮ್ಮನ್ ಬಿಟ್ರೆ ಇನ್ಯಾರಿದ್ದಾರೆ? ಸರ್ಸುನ ನಾವು ಎಷ್ಟೇ ನೋಡ್ಕೊಂಡ್ರು ಕಡಿಮೆನೆ ಅಪ್ಪ. ನಿಲ್ಸು ದೊಡ್ಡಯ್ಯ, ಮೊಮ್ಮಗನ್ ಬಗ್ಗೆ ಮಾತಾಡ್ತಿದ್ರೆ ಮತ್ತೆ ನನ್ ವಿಷಯ ಯಾಕೆ ಹೇಳ್ತಿದ್ಯಾ? ಮಾತಾಡ್ತೀನಿ ಸರ್ಸು. ಏನಪ್ಪ, ಏನು ಮಾತಾಡ್ಲಿಲ್ಲ ಹೇಳು? ಅಲ್ದೆ ನಿನಗೆ ನನ್ನ ಹತ್ರ ಮಾತಾಡ್ಬೇಕು ಅನ್ಸಿದ್ರೆ ಆ ಸ್ವಾತಂತ್ರ್ಯ ಕೂಡ ನಿನಗಿಲ್ವಾ? ಹೀಗೆ ಏನು ಹೇಳ್ದೆ ಬ್ಯಾಗ್ ತಗೊಂಡು ಹೋಗ್ಬಿಡ್ತೀಯಾ? ಈ ತಾತನ್ ಬಿಟ್ಟು ಹೊರಟು ಹೋದ್ರೆ ಈ ತಾತ ಬದುಕಿರ್ತಾನ? ಇಲ್ಲೋಡು ದೊಡ್ಡಯ್ಯ, ನೀನ್ ಮತ್ತೆ ಹಾಗೆಲ್ಲ ಹೆದರ್ಕೋಬೇಡ. ನಿನ್ ಮೊಮ್ಮಗ ನಿನ್ನನ್ ಬಿಟ್ಟು ಎಲ್ಲೂ ಹೋಗಲ್ಲ. ಏನೋ ಬ್ಯಾಗಲ್ಲಿ ದೊಡ್ಡ ಕ್ಯಾಮ್ರಾ ಇಟ್ಕೊಂಡು ತೋಟದಲ್ಲಿ ಫೋಟೋ ತೆಗಿತಿದ್ರೆ ನಾನೇ ಮಾತಾಡಿ ನಿನ್ ಮೊಮ್ಮಗನ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡೆ. ನಿನ್ ಮೊಮ್ಮಗ ನಿನ್ ಮೇಲಿರೋ ಪ್ರೀತಿಗ್ ಬಂದಿರೋ ದೊಡ್ಡಯ್ಯ. ಅದಲ್ದೆ ಅವ್ರಿಗೂ ಏನೋ ಕೆಲ್ಸ ಆಗ್ಬೇಕಂತೆ. ಹೇಳು ಮಗು. ಅದಲ್ದೆ ನೀನ್ ಕೇಳಿದ್ರು ಹೇಳಲ್ಲ, ಹೇಳೋಕ್ಕಾಗಲ್ಲ. ಅದ್ಯಾಕೆ ಸರ್ಸು? ಕೇಳಿದ್ರು ಹೇಳ್ದೆ ಹೋದ್ರೆ ಹೇಗೆ? ಏನ್ ಮೊಮ್ಮಗ್ನೆ, ನನ್ನ ಹತ್ರ ನಾಚಿಕೆ ಯಾಕೆ? ನಾಚಿಕೆ ಏನಲ್ಲ, ಭಯ. ಇಷ್ಟ್ ವರ್ಷ ಆದ್ಮೇಲೆ ನಿನ್ ಹತ್ರ ಬಂದು ತನಗ್ ಬೇಕಾಗಿರೋದನ್ನ ಕೇಳಿದ್ರೆ ನಿನ್ ಮೇಲ್ ಪ್ರೀತಿ ಇಲ್ಲ, ಎಲ್ಲಿ ತನ್ನ ಸ್ವಾರ್ಥಕ್ಕೋಸ್ಕರ ಬಂದಿದ್ದಾನೆ ಅಂತ ನೀನ್ ಅಂದ್ಕೊಳ್ತೀಯೋ ಅಂತ ಭಯ. ಅದಕ್ಕೆ ಮಾತಾಡ್ದೆ ಸುಮ್ನಿದ್ದಿದ್ದು. ಆ ವಿಷಯನ ನಾವು ತಿಳ್ಕೊಳ್ದೆ ಅವ್ರಿಗೂ ಹೇಳಕ್ಕಾಗ್ದೆ ನಿಜವಾಗ್ಲೂ ಒಂದಿನ ಹೊರಟ್ಬಿಡ್ತಾರೆ ಅನ್ಸುತ್ತೆ. ನೀನ್ ನನಗ್ ಮಾತ್ ಕೊಡು ದೊಡ್ಡಯ್ಯ. ರಾಹುಲ್ ಅವ್ರಿಗೆ ಮುಂದೆ ಅಗತ್ಯ ಬಂದ್ರೆ ಅವ್ರಿಗೇನ್ ಬೇಕೋ ಅದನ್ನ ನಿನ್ ಹತ್ರ ಕೇಳ್ತಾರೆ. ಅದೇನಾದ್ರೂ ಸರಿ, ಕೊಟ್ಟೆ ಕೊಡ್ತೀನಿ ಅಂತ ನನಗ್ ಮಾತ್ ಕೊಡು. ನನಗೆ ನಿಮ್ಮ ಹಣ, ನಿಮ್ಮ ಆಸ್ತಿ, ನಿಮ್ಮ ದೊಡ್ಡಸ್ಕಿಗಿಂತ ನನಗೆ ಓದಿನ ಮೇಲಿರೋ ನಂಬಿಕೆನೆ ನನಗೆ ತುಂಬಾ ದೊಡ್ಡದು ಮಾವಯ್ಯ. ಹಾಗಾದ್ರೆ ಹೋಗು. ನಿನ್ನ ನಂಬಿಕೆಯಿಂದ ಅದೇನು ಸಾಧಿಸ್ತೀಯೋ ನಾನು ನೋಡ್ತೀನಿ. ಹೋಗು ಹೋಗು. ಅರುಣ್, ಯಾರು ಇವರನ್ನು ಒಳಗಡೆ ಬಿಟ್ಟಿದ್ದು? ಹೊರಗಡೆ ಕಳಿಸಿ ಇವರನ್ನ. ಮಗ, ಸೊಸೆ, ಮನೆಯವರು, ಮೊಮ್ಮಕ್ಕಳಿಂದ ತುಂಬಿ ತುಳುಕಾಡ್ತಿದ್ದ ಮನೆನ ಸ್ಮಶಾನ ಮಾಡಿಬಿಟ್ರಿ. ನನ್ನ ಕುಟುಂಬನೇ ಒಡೆದು ಹಾಕ್ಬಿಟ್ರಿ. ನನ್ನ ಮುಂದೆ ನಿಂತ್ಕೊಂಡು ಮಾತಾಡೋ ಅರ್ಹತೆ ಕೂಡ ನಿಮ್ಗಿಲ್ಲ. ಹೋಗಿ. ನನ್ನ ಹತ್ರ ತಗೊಂಡಿದ್ದ ಸಾಲ ಎಲ್ಲ ಕೊಟ್ಟು ನೀವು ನಿಮ್ ಮನೆ ಬಿಟ್ಟು ಹೊರಡ್ತಾ ಇರಿ. ಯಜಮಾನ್ರೆ, ಹಾಗೆ ಮಾತಾಡ್ಬೇಡಿ. ಮನೆ ಹೊಲ ಇಲ್ದಿದ್ರೆ ದಿಕ್ಕಿಲ್ದವ್ರಂಗ ಬಿಡ್ತೀವಿ ಯಜಮಾನ್ರೆ. ನಮ್ಮ ಹೆಂಡತಿ ಮಗಳು ನೋಡಿ ನಿಮ್ ಕಾಲ ಹಿಡ್ಕೋತೀರಿ ಯಜಮಾನ್ರೆ. ನಿಮ್ ಮಗನ್ ಸಮಾನ ಅನ್ಕೊಳ್ಳಿ. ದಯವಿಟ್ಟು ಕರುಣೆ ತೋರಿ ಯಜಮಾನ್ರೆ. ಹೋಗೋ ಇಲ್ಲಿಂದ. ನಾವೇನೇ ಮಾತಾಡಿದ್ರು ಯಜಮಾನ್ರಿಗೆ ಕೋಪ ಹೆಚ್ಚಾಗತ್ತೆ ಬಿಟ್ರೆ ಕನಿಕರ ಬರಲ್ಲ.
ನಿಮಗೆ ನಿಮ್ಮ ಕುಟುಂಬಕ್ಕೆ ಒಳ್ಳೇದೇ ಮಾಡಿದ್ದೀನಿ. ಅದು ಆ ದೇವ್ರು ಗೊತ್ತು. ಮುಂದೆ ಯಾವತ್ತಾದ್ರೂ ಒಂದು ದಿನ ನಿಮಗೂ ಗೊತ್ತಾಗೋ ಹಾಗೆ ಮಾಡ್ತಾನೆ. ಏನ್ ಯೋಚಿಸ್ತಿದ್ಯಾ ದೊಡ್ಡಯ್ಯ? ಮಾತ್ ಕೊಡು. ಒಂದು ಕಾಲದಲ್ಲಿ ನಿಮ್ಮ ಮಗ ಸೊಸೆ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿ ಅಂತ ನಿನ್ನ ಅಪ್ಪ ಅಮ್ಮ ಕೇಳಿದಾಗ ಅವ್ರ ಮಾತೇ ಕೇಳದೆ ನನ್ನ ಮಗನ ಸೊಸೆನ ದೂರ ಮಾಡಿಕೊಂಡೆ ನಾನು. ಈಗ ಮತ್ತೆ ಅದೇ ತಪ್ಪು ಮಾಡಿ ನನ್ನ ಮೊಮ್ಮಗನ ನನ್ನಿಂದ ದೂರ ಮಾಡ್ಕೊಳ್ತೀನ? ನನ್ನ ಮೊಮ್ಮಗ ಯಾವಾಗ ಏನೇ ಕೇಳಿದ್ರು ತಪ್ಪೆ ಕೊಡ್ತೀನಿ ಅಂತ ನಿನಗೆ ಮಾತು ಕೊಡ್ತೀನಿ. ಹೌದು, ನಿನಗೆ ನನ್ನ ಹತ್ರ ಕೇಳೋಕೆ ಏನಪ್ಪ ಭಯ? ಅದಕ್ಕೆ ಸರ್ಸು ಹತ್ರ ನೀನು ಹೇಳಿಸ್ಬೇಕಿತ್ತ? ನೀನು ಯಾವಾಗ ಏನ್ ಬೇಕಾದರೂ ಕೇಳು. ನಾನು ಸರ್ಸುಗ್ ಮಾತು ಕೊಟ್ಟಿರೋ ಹಾಗೆ ನೀನು ಕೇಳೋ ಯಾವುದಕ್ಕೂ ಆಗಲ್ಲ ಅನ್ನಲ್ಲ ರಾಹುಲ್. ಥ್ಯಾಂಕ್ಸ್ ತಾತ. ಅಬ್ಬಾ, ತಾತ ಮೊಮ್ಮಗ ಹೀಗೆ ಸಂತೋಷವಾಗಿದ್ರೆ ನನ್ಗೂ ಸಂತೋಷ. ಚಿನ್ನಿ ಹತ್ರ ಸುಶೀಲತೆನ ಬಿಟ್ಟು ಬಂದಿದ್ದೀನಿ ದೊಡ್ಡಯ್ಯ. ಅವ್ರಿಗೂ ಏನಾದ್ರೂ ಕೆಲಸ ಇರುತ್ತಲ್ವಾ, ನಾನು ಆಮೇಲೆ ಬರ್ತೀನಿ. ಸರಿ ಸರ್ಸು. ಸರ್ಸು, ಥ್ಯಾಂಕ್ಸ್ ಸರ್ಸು, ಥ್ಯಾಂಕ್ ಯು ವೆರಿ ಮಚ್. ನೀನು ಮಾಡಿರೋ ಈ ಹೆಲ್ಪನ್ನು ನಾನು ಈ ಜನ್ಮದಲ್ಲಿ ಮರೆಯೋದಿಲ್ಲ. ನೀನು ಹೀಗೆ ನನ್ನ ವಾಪಸ್ ಕರ್ಕೊಂಡು ಬಂದು ತಾತನ ಹತ್ರ ಪ್ರಾಮಿಸ್ ಮಾಡಿಸ್ತಾ ಇದ್ದಿದ್ರೆ ಇಷ್ಟು ದಿನ ನಾನಿಲ್ಲಿ ಇದ್ದಿದ್ದಕ್ಕೆ ಅರ್ಥನೇ ಇರ್ತಿರ್ಲಿಲ್ಲ ಸರ್ಸು. ನನ್ನ ಕನಸು, ಆಸೆಗಳು, ನನ್ನ ಗುರಿ ಎಲ್ಲನೂ ಹಾಗೆ ಮುಳುಗೋಗ್ತಿತ್ತು. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಇದೆಲ್ಲ ಯಾಕೆ ಬಿಡಿ, ನೀವೀಗ ಸಂತೋಷವಾಗಿದ್ದೀರಾ ಅಲ್ವಾ, ಸಾಕು ಬಿಡಿ. ಹೇಯ್, ಸಂತೋಷವಾಗಿದೆಯಾ ಅಂತ ಇಷ್ಟು ಈಸಿಯಾಗಿ ಹೇಳ್ತಿದ್ಯಲ್ಲ ಸರ್ಸು. ಎಷ್ಟೋ ವರ್ಷಗಳಿಂದ ನಾನು ಕಂಡಿದ್ದ ಕನಸು ನಿಜ ಆಗ್ತಿದೆಯಲ್ಲ ಅನ್ನೋ ಸಂತೋಷ. ಇದ್ರ ಮುಂದೆ ಏನಿದ್ರೂ ಕಮ್ಮಿನೇ. ಇದಕ್ಕೆಲ್ಲ ಕಾರಣ ನೀನೇ ಸರ್ಸು. ನನ್ನ ಕನಸನ್ನ ನಿಜ ಮಾಡ್ಕೊಳ್ಳೋಕೆ ಇದ್ದು ಒಂದೇ ಒಂದು ಪ್ರಾಬ್ಲಮ್ನ ನೀನು ಸಾಲ್ವ್ ಮಾಡಿಬಿಟ್ಟೆ. ನೀನು ಮಾಡಿದ್ದಿ ಸಹಾಯಕ್ಕೆ ನಾನು ನಿನಗೋಸ್ಕರ ಏನು ಮಾಡಿದ್ರು ಕಡಿಮೆನೆ. ಚಿಕ್ಕ ವಯಸ್ಸಿಂದ ನಾವಿಬ್ರು ಫ್ರೆಂಡ್ಸ್ ಅಂತ, ಜೊತೆಲೇ ಆಡ್ತಿದ್ವಿ ಅಂತ, ತೋಟದಲ್ಲಿ ತಿರುಗಾಡ್ತಿದ್ವಿ ಅಂತ ಏನೇನೋ ಹೇಳಿದ್ದೆ. ಆದರೆ ನಾನು ಈ ಊರಿಂದ ಹೊರಟೋದ್ಮೇಲೆ ನನ್ನ ಓದು, ನನ್ನ ಹೊಸ ಫ್ರೆಂಡ್ಸು,
ಅದಾದ್ಮೇಲೆ ನಾನು ಅಮೆರಿಕಾಗೆ ಹೋಗಿದ್ದು ಎಲ್ಲನೂ ಮರ್ತೋಯ್ತು ಸರ್ಸು. ನನ್ನ ಬರ್ತ್ಡೇಗೆ ನನಗಿಷ್ಟ ಅಂತ ನೀನು ಮಿಂಚುಳ ಅಂತ ತಗೊಂಡ್ ಬಂದ್ರೆ ನಾನು ನಿನ್ನ ಬೈದ್ ಕಳಿಸ್ಬಿಟ್ಟೆ. ಅಲ್ಲ, ನೀನ್ ಯಾಕೆ ನನಗೆ ಗಿಫ್ಟ್ ಕೊಡ್ಬೇಕು? ಅಂಥ ಕನೆಕ್ಷನ್ ಏನಿದೆ ನಮ್ಮಿಬ್ರ ಮಧ್ಯೆ? ಸ್ವಲ್ಪ ಬುದ್ಧಿ ಇರೋರು ಯಾರಾದರೂ ಇಷ್ಟು ರಾತ್ರಿಲಿ ಬಂದು ಡಿಸ್ಟರ್ಬ್ ಮಾಡ್ತಾರಾ? ಹೀಗೆಲ್ಲ ಹುಚ್ಚಾಗಿ ಆಡೋದನ್ನು ಬಿಟ್ಟು ನಾಳೆಯಿಂದ ನಿನ್ನ ಕೆಲಸ ಏನೋ ಅದನ್ನು ನೋಡ್ಕೊಂಡು ಹೋಗು. ನನಗೆ ಮಿಂಚುಳಗಳಂದ್ರೆ ಈಗಲೂ ಇಷ್ಟಾನೆ. ಆದರೆ ನೀನು ನನ್ನ ತಾತನ ಮಧ್ಯೆ ಯಾವಾಗಲೂ ಬರ್ತಿದ್ದೆ ಅಂತ ನಿನ್ನ ದೂರ ಇಡಬೇಕು ಅನ್ನೋ ಉದ್ದೇಶದಿಂದ ನಿನ್ನ ಬೈದು ಕಳಿಸ್ತಾ ಇದ್ದೆ. ನನಗೆ ಗೊತ್ತು ನಿನಗೆಷ್ಟು ನೋವಾಗಿರುತ್ತೆ ಅಂತ. ಸಾರಿ ಸರ್ಸು. ಅಯ್ಯೋ, ಈಗ ಅದೆಲ್ಲ ಯಾಕೆ ಬಿಡಿ. ಹೇ, ಇಲ್ಲ ಸರ್ಸು, ಇದನ್ನೆಲ್ಲ ಹೇಳಲೇಬೇಕು. ನಾನು ನಿನ್ನನ್ನು ಎಷ್ಟೇ ಬೈದ್ರು, ನಿನಗೆ ಎಷ್ಟೆಲ್ಲ ಅವಮಾನ ಮಾಡಿದ್ರು ನೀನು ಮಾತ್ರ ನನ್ನ ಬಗ್ಗೆ ಎಷ್ಟು ಯೋಚನೆ ಮಾಡಿದೆ. ನಾನು ಕೇಳಿದ್ದನ್ನ ಕೊಡು ಅಂತ ತಾತನ ಹತ್ರ ಮಾತು ತಗೊಂಡೆ. ನನಗೆ ನಮ್ಮ ಚಿಕ್ಕ ವಯಸ್ಸಿನ ಫ್ರೆಂಡ್ಶಿಪ್ ನೆನಪಿಲ್ದೆ ಹೋದ್ರು ಇವಾಗ ಹೇಳ್ತಿದ್ದೀನಿ ಕೇಳು. ಈ ಕ್ಷಣದಿಂದ ನಾವಿಬ್ರು ಫ್ರೆಂಡ್ಸ್. ಹೇಯ್ ಫ್ರೆಂಡ್ಸ್. ಅದೇನು, ನಿಮ್ ಕೆಲ್ಸ ಆದ್ಮೇಲೆ ಎಲ್ಲೂ ಹೋಗದೆ ಇಲ್ಲೇ ಇರ್ತೀನಿ ಅಂತ ಹೇಳಿದ್ರಲ್ಲ, ಈಗ ಯಾಕೆ ಹೀಗೆ ಹೇಳ್ತಿದ್ದೀರಾ? ಹಾಗೆ ನಾನು ಯಾವಾಗ ಹೇಳಿದೆ ಸರ್ಸು? ನಾನು ಅನ್ಕೊಂಡಿದ್ದು ನಡೀದೆ ಹೋದ್ರೆ ಇಲ್ಲಿರೋದಿಲ್ಲ, ಅದನ್ನು ಸಾಧಿಸೋದಕ್ಕೆ ಬೇರೆ ಕಡೆ ಹೋಗಬೇಕು ಅಂದಿದ್ದೆ. ಅದು ಅಲ್ಲದೆ ಅನ್ಕೊಂಡಿದ್ದೇನಾದ್ರೂ ಆಗ ಹೋದ್ರೆ ಯಾವಾಗಲೂ ಇಲ್ಲೇ ಇರಬೇಕು ಅಂತ ಅಲ್ವಲ್ಲ? ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅನ್ಸುತ್ತೆ ಸರ್ಸು. ಆ್ಯಕ್ಚುಲಿ ನನ್ನ ಲೈಫೇ ಬೇರೆ, ನನ್ನ ಲೈಫ್ ಸ್ಟೈಲೇ ಬೇರೆ. ನನಗೆ ಈ ಜಾಗ ಸೆಟ್ಟೇ ಆಗ್ತಿಲ್ಲ. ಇಲ್ಲಿರೋದಾದ್ರೆ ಪ್ರಾಜೆಕ್ಟ್ ಆಗೋವರೆಗೂ ಅಷ್ಟೆ. ಅಂದ್ರೆ ನೀವಿಲ್ಲಿರಲ್ವಾ? ಇರಲ್ಲ ಅಂದ್ರೆ
ಪ್ರಾಜೆಕ್ಟ್ ಇಲ್ಲೇ ಇರುತ್ತೆ, ತಾತನೂ ಇಲ್ಲೇ ಇರ್ತಾರೆ. ಆಗಾಗ ಅವ್ರಿಗೋಸ್ಕರ ಬಂದು ಹೋಗ್ತಿರ್ತೀನಿ. ಆದರೆ ಇಲ್ಲೇ ಇರೋದು ಅಂದರೆ ಚಾನ್ಸೇ ಇಲ್ಲ. ಎನಿಹೌ, ತುಂಬ ದೊಡ್ಡ ಹೆಲ್ಪ್ ಮಾಡಿದ್ಯಾ. ಒನ್ಸ್ ಅಗೇನ್ ಥ್ಯಾಂಕ್ಸ್. ಹೇ, ಈ ವಿಷಯನ ಆದಷ್ಟು ಬೇಗ ನನ್ನ ಫ್ರೆಂಡ್ಸಿಗೆ ಹೇಳಬೇಕು, ಓಕೆನಾ? ಆಮೇಲೆ ಸಿಗ್ತೀನಿ, ಬಾಯ್.